ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಅಬ್ಬಾ, ಕೊನೆಗೂ ಕೋಟ್ಯಾಂತರ ಕನ್ನಡಿಗರ ಕನಸು ಈಡೇರಿದೆ. ಬರೋಬ್ಬರಿ 18 ವರ್ಷಗಳ ತಪಸ್ಸು ಫಲಿಸಿದೆ. ಈ ಸಲ ಕಪ್ ನಮ್ದೆ ಎನ್ನುವ ಘೋಷಣೆ ಕೊನೆಗೂ ಸತ್ಯವಾಗಿದೆ. 18ನೇ IPL ನಿಜವಾಗ್ಲೂ ವಿರಾಟ್ ಕೊಹ್ಲಿಗೆ ಅರ್ಪಣೆಯಾಗಿದೆ. ಹೌದು, RCB ಕೊನೆಗೂ IPL ಟ್ರೋಫಿಯನ್ನ ಎತ್ತಿ ಹಿಡಿದಿದೆ. 18 ವರ್ಷದ ಬಳಿಕ ಮೊದಲ ಬಾರಿಗೆ $1 ಮಿಲಿಯನ್ ಟೂರ್ನಿ ಗೆದ್ದ ಸಾಧನೆಯನ್ನ RCB ಮಾಡಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದು ಚೊಚ್ಚಲ IPL ಟ್ರೋಫಿಯನ್ನ ತನ್ನದಾಗಿಸಿಕೊಂಡಿದೆ. ಆರಂಭಿಕ ಆಘಾತದ ನಡುವೆಯೂ ಪಂಜಾಬ್ಗೆ 191 ರನ್ ಟಾರ್ಗೆಟ್ ನೀಡಿದ್ದ RCB ಬೌಲರ್ಗಳ ಸಂಘಟಿತ ಪ್ರದರ್ಶನದಿಂದ ಗೆಲುವನ್ನು ದಾಖಲಿಸಿದೆ. ಹಾಗಾದ್ರೆ ಚೊಚ್ಚಲ IPL ಅನ್ನ RCB ಗೆದ್ದಿದ್ದು ಹೇಗೆ? RCBಯ ದಿಗ್ವಿಜಯ ಯಾತ್ರೆ ಹೇಗಿತ್ತು ಅನ್ನೋದನ್ನ ನೋಡೋಣ ಬನ್ನಿ. ಹೌದು, 18ನೇ ಆವೃತ್ತಿಯ IPL ಅನ್ನ RCB ಗೆದ್ದಿದೆ. ಈ ಮೂಲಕ ತನ್ನ ಮೊದಲ IPL ಟ್ರೋಫಿಯನ್ನ ಗೆದ್ದ ಸಾಧನೆ ಮಾಡಿರೋ RCB ಕೋಟ್ಯಾಂತರ ಅಭಿಮಾನಿಗಳ ಕನಸು ಆಸೆಯನ್ನ ಈಡೇರಿಸಿದೆ. ಶ್ರೇಯಸ್ ಅಯ್ಯರ್ ನೇತೃತ್ವದ ಬಲಿಷ್ಠ ಪಂಜಾಬ್ ಕಿಂಗ್ಸ್ ವಿರುದ್ಧ ಜಯ ದಾಖಲಿಸಿರುವ ರಜತ್ ಪಟೇದಾರ್ ನೇತೃತ್ವದ RCB ಚೊಚ್ಚಲ ಟ್ರೋಫಿಯನ್ನ ಗೆದ್ದಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ಗೆ ಇಳಿದ RCB ಆರಂಭಿಕ ಆಘಾತದ ನಡುವೆಯೂ ಸಂಘಟಿತ ಪ್ರದರ್ಶನದಿಂದ 8 ವಿಕೆಟ್ಗೆ 190 ರನ್ ಅನ್ನು ಗಳಿಸಿತು. ಕೊಹ್ಲಿ 43 ರನ್ ಗಳಿಸಿದ್ದೇ ಹೈಯೆಸ್ಟ್ ಆಗಿತ್ತು. 191 ರನ್ಗಳ ಗುರಿ ಬೆನ್ನತ್ತಿದ ಪಂಜಾಬ್ ಉತ್ತಮ ಆರಂಭ ಪಡೆದರೂ ದಿಢೀರ್ ಕುಸಿತ ಕಾಣಿತು. ಕೃನಾಲ್ ಪಾಂಡ್ಯ ಹಾಗೂ ಭುವನೇಶ್ವರ್ ಕುಮಾರ್ ಅವರ ಕರಾರುವಾಕ್ ದಾಳಿಗೆ ತತ್ತರಿಸಿದ ಪಂಜಾಬ್ ಸೋಲನ್ನ ಕಾಣಿತು. ಈ ಮೂಲಕ ವಿರಾಟ್ ಕೊಹ್ಲಿಗೆ 18ನೇ ಆವೃತ್ತಿಯನ್ನ ಗಿಫ್ಟ್ ಮಾಡಿದೆ. 9 ವರ್ಷಗಳ ಬಳಿಕ IPL ಫೈನಲ್ಗೆ ಪ್ರವೇಶಿಸಿದ್ದ 4ನೇ ಪ್ರಯತ್ನದಲ್ಲಿ ಟ್ರೋಫಿಗೆ ಮುತ್ತಿಟ್ಟಿದೆ. ಈ ಮೂಲಕ ಈ ಸಲ ಕಪ್ ನಮ್ದೆ ಅನ್ನೋ ಘೋಷವಾಕ್ಯವನ್ನ ನಿಜವಾಗಿಸಿದೆ. ಆರಂಭದಲ್ಲಿ ಸೋಲಿನ ಭೀತಿ ಆವರಿಸಿದ್ರೂ ಕೂಡ ಒತ್ತಡವನ್ನ ಹಿಮ್ಮೆಟ್ಟಿಸಿ RCB ಗೆಲುವನ್ನ ದಾಖಲಿಸಿದೆ. RCB ಕಪ್ ಗೆಲ್ಲಲು ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ, ಅದ್ಭುತ ಸಂಘಟಿತ ಪ್ರದರ್ಶನ. IPL 2025ರಲ್ಲಿ ಟೂರ್ನಿ ಪೂರ್ತಿ RCB ಸ್ಥಿರ ಪ್ರದರ್ಶನವನ್ನ ನೀಡಿದೆ. ಅದನ್ನ ಫೈನಲ್ನಲ್ಲೂ ಮುಂದುವರೆಸಿದ್ದು ಮೊದಲ ಟ್ರೋಫಿ ಎತ್ತಿ ಹಿಡಿಯಲು ಕಾರಣವಾಯಿತು. ಪಾಯಿಂಟ್ಸ್ ಟೇಬಲ್ನಲ್ಲಿ ಟಾಪ್ 2 ಆಗಿ ಪ್ಲೇ ಆಫ್ಗೆ ಪ್ರವೇಶಿಸಿದ RCB ಮೊದಲ ಕ್ವಾಲಿಫೈಯರ್ನಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧವೇ ಅತ್ಯದ್ಭುತ ಗೆಲುವು ಸಾಧಿಸಿ ಅಂತಿಮ ಸುತ್ತಿಗೆ ಪ್ರವೇಶಿಸಿತ್ತು. ಕ್ವಾಲಿಫೈಯರ್ ಸೋಲಿನ ಸೇಡು ತೀರಿಸಿಕೊಳ್ಳುವ ತವಕದಲ್ಲಿದ್ದ ಪಂಜಾಬ್ಗೆ ಅವಕಾಶ ನೀಡದೆ RCB ಟ್ರೋಫಿ ಗೆದ್ದಿದೆ. ಈ ಸೀಸನ್ನಲ್ಲಿ 73% ಗೆಲುವಿನ ಪ್ರಮಾಣ ಹೊಂದಿರುವ RCBಗೆ IPL ಟ್ರೋಫಿ ಫುಲ್ ಡಿಸರ್ವ್ ಅಂದ್ರೆ ತಪ್ಪಾಗಲ್ಲ. RCB 16 ಪಂದ್ಯಗಳಲ್ಲಿ ಫೈನಲ್ ಸೇರಿಸಿ 11 ಪಂದ್ಯವನ್ನ ಗೆದ್ದಿದೆ. 1 ಪಂದ್ಯ ಮಳೆಯಿಂದ ರದ್ದಾಗಿದೆ. RCBಯ ಈ ಪರ್ಫಾರ್ಮೆನ್ಸ್ ಕಳೆದ ಆವೃತ್ತಿಗಳಿಗಿಂತಲೂ ಬಹುಪಾಲು ಉತ್ತಮವಿದ್ದು ಈ ಸಲ ಕಪ್ ಅನ್ನ ನಮ್ಮದಾಗಿಸಿದೆ. RCB ಟೀಮ್ ಆಟ ಎದುರಾಳಿಗಳಿಗೆ ಕಾಟ. RCB ಪ್ರತಿ ಬಾರಿ ವಿರಾಟ್ ಕೊಹ್ಲಿ, ABD, ಕ್ರಿಸ್ ಗೇಲ್ ರಂತಹ ಸ್ಟಾರ್ ಪ್ಲೇಯರ್ಸ್ ಮೇಲೆ ಡಿಪೆಂಡ್ ಆಗಿತ್ತು. ಆದರೆ ಈ ಬಾರಿ ಮಾತ್ರ RCB ಯಶಸ್ಸಿನಲ್ಲಿ ಎಲ್ಲ ಆಟಗಾರರ ಸಾಮೂಹಿಕ ಕೊಡುಗೆ ಇದೆ. RCB ತಂಡವಾಗಿ ಮೈದಾನದಲ್ಲಿ ಆಟವಾಡಿದ್ದು RCBಯ 9 ವಿಭಿನ್ನ ಆಟಗಾರರು ಈ ಋತುವಿನಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಇದು ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿರುವ ಡೆಪ್ತ್ಗೆ ಸಾಕ್ಷಿಯಾಗಿತ್ತು. ಒಬ್ರು ಆಡಿಲ್ಲ ಅಂದ್ರೂ ಮತ್ತೊಬ್ರು ಬಂದು ಮ್ಯಾಚ್ ಅನ್ನ ಗೆಲ್ಲಿಸಿದ್ರು. ರಜತ್ ಪಟೇದಾರ್ ನಾಯಕತ್ವ ವರ್ಕ್ ಆಗಿದ್ದು ಭುವನೇಶ್ವರ್ ಕುಮಾರ್, ಜಿತೇಶ್ ಶರ್ಮಾ, ಕೃನಾಲ್ ಪಾಂಡ್ಯ, ಸುಯೇಶ್ ಶರ್ಮಾ, ದೇವದತ್ ಪಡಿಕ್ಕಲ್, ಮಾಯಾಂಕ್ ಅಗರ್ವಾಲ್, ಫಿಲ್ ಸಾಲ್ಟ್, ಟಿಮ್ ಡೇವಿಡ್ ಅಗತ್ಯವಿದ್ದಾಗ ತಂಡಕ್ಕೆ ನೆರವಾಗಿದ್ದಾರೆ. ಇದೇ ಕಾರಣಕ್ಕೆ RCB ಟ್ರೋಫಿಯನ್ನ ಎತ್ತಿ ಹಿಡಿದಿದೆ. ಕೊಹ್ಲಿ ಸಿಡಿಲು, ಹೇಸಲ್ವುಡ್ ಬೆಂಕಿ. RCBಗೆ ಮತ್ತೊಂದು ಪ್ಲಸ್ ಅಂದ್ರೆ ವಿರಾಟ್ ಕೊಹ್ಲಿ, ಜೋಶ್ ಹೇಸಲ್ವುಡ್. ಒಬ್ಬರದ್ದು ಸಿಡಿಲಬ್ಬರದ ಬ್ಯಾಟಿಂಗ್, ಮತ್ತೊಬ್ಬರದ್ದು ಬೆಂಕಿ ಎಸೆತಗಳು. ಇಬ್ಬರೂ ಕೂಡ ಎದುರಾಳಿಗಳನ್ನ ಈ ಸೀಸನ್ನಲ್ಲಿ ಕಂಗೆಡಿಸಿದ್ರು. ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ ಅತ್ಯುತ್ತಮ ಫಾರ್ಮ್ ಅನ್ನ IPLನಲ್ಲೂ ಮುಂದುವರೆಸಿದ್ರು. ಜೋಶ್ ಹೇಸಲ್ವುಡ್ ಕೂಡ ಭರ್ಜರಿ ಬೌಲಿಂಗ್ ಮೂಲಕ ಗಮನ ಸೆಳೆದಿದ್ರು. ಇಬ್ಬರೂ ಕೂಡ ಆರೆಂಜ್ ಕ್ಯಾಪ್, ಪರ್ಪಲ್ ಕ್ಯಾಪ್ ಸ್ಪರ್ಧೆಯಲ್ಲಿ ಇದ್ರು. ತಂಡದ ಟಾಪ್ ಪರ್ಫಾರ್ಮರ್ಗಳಾಗಿದ್ದು ಗೆಲುವಿನ ಜಾಸ್ತಿ ಕ್ರೆಡಿಟ್ ಅನ್ನು ಕೊಡಬಹುದು.
ಇನ್ನು ರೊಮಾರಿಯೋ ಶೆಫರ್ಡ್ ಹಾಗೂ ಯಶ್ ದಯಾಳ್ ಕೂಡ ಚೆನ್ನಾಗಿ ಆಡಿದ್ದಾರೆ. ಅದಲ್ಲದೆ ದಿನೇಶ್ ಕಾರ್ತಿಕ್ ಮತ್ತು ಆಂಡಿ ಫ್ಲವರ್ ಅವರ ಕೋಚಿಂಗ್, ಟೀಮ್ ಹರಾಜಿನಿಂದ ಹಿಡಿದು ಫೈನಲ್ವರೆಗೆ ಮಾಡಿರುವ ಶ್ರಮ ಆರ್ಸಿಬಿಯ ಗೆಲುವಿನಲ್ಲಿ ಕಾಣುತ್ತೆ. ಕಪ್ ಗೆಲ್ಲಲೇಬೇಕು ಎಂಬ ಹಠ, ಮನಸ್ಸು. ಇನ್ನು ಆರ್ಸಿಬಿ ಈ ಋತುವಿನಲ್ಲಿ ಹಲವಾರು ಇತಿಹಾಸಗಳನ್ನು ನಿರ್ಮಿಸಿತ್ತು. ದೀರ್ಘಕಾಲದ ಸಂಪ್ರದಾಯಗಳನ್ನು ಮುರಿದಿತ್ತು. ಬಲಿಷ್ಠ ತಂಡಗಳ ವಿರುದ್ಧ ಲೀಲಾಜಾಲವಾಗಿ ಮ್ಯಾಚ್ಗಳನ್ನು ಗೆದ್ದಿತ್ತು. ಅದರಲ್ಲೂ ಮನೆಯಿಂದ ಹೊರಗಡೆ ಆಡಿದ ಎಲ್ಲಾ ಪಂದ್ಯಗಳನ್ನು ಗೆದ್ದು ಇತಿಹಾಸವನ್ನ ಕೂಡ ಆರ್ಸಿಬಿ ಇದೇ ಐಪಿಎಲ್ನಲ್ಲಿ ಮಾಡಿತ್ತು. ಎಂತಹದ್ದೇ ಎದುರಾಳಿ ಬಂದರೂ ಕೂಡ ಹೊಡಿತೀವಿ ಅನ್ನೋ ಆತ್ಮವಿಶ್ವಾಸವನ್ನ ಹೊಂದಿತ್ತು. ಜೊತೆಗೆ 18 ವರ್ಷಗಳಿಂದ ಪ್ರಶಸ್ತಿ ಗೆದ್ದಿಲ್ಲ. ಕೊಹ್ಲಿ ರಿಟೈರ್ ಆಗೋ ಮುನ್ನ ಪ್ರಶಸ್ತಿ ಗೆಲ್ಲಬೇಕು. ಕೊಹ್ಲಿ ಜೆರ್ಸಿ ನಂಬರ್ 18 ಆಗಿರೋದ್ರಿಂದ 18ನೇ ಆವೃತ್ತಿ ಗೆಲ್ಲಲೇಬೇಕು ಅನ್ನೋ ದೃಢ ನಿರ್ಧಾರ ಆಟಗಾರರದ್ದಾಗಿತ್ತು. ಒಂದೇ ಒಂದು ಬಾರಿ ಕಪ್ ಗೆದ್ದಿಲ್ಲ ಅಂದ್ರೂ ನಮ್ಮನ್ನ ಇಷ್ಟು ಸಪೋರ್ಟ್ ಮಾಡುವ ಫ್ಯಾನ್ಸ್ಗಳಿಗೆ ಈ ಸಲ ಕಪ್ಪನ್ನ ಗೆದ್ದು ಕೊಡಲೇಬೇಕು ಅನ್ನೋ ಮನೋಭಾವ ಟ್ರೋಫಿಯನ್ನ ಗೆದ್ದಿರೋದ್ರ ಹಿಂದೆ ಕಾಣುತ್ತೆ. ಸಂಖ್ಯಾಶಾಸ್ತ್ರ ಕೂಡ ಆರ್ಸಿಬಿ ಪರ ಇತ್ತಂತೆ. ಎಲ್ಲ ಆಯಿತು, ಪರ್ಫಾರ್ಮೆನ್ಸ್, ಹೆಡ್ ಟು ಹೆಡ್ ಸ್ಟಾರ್ ಪ್ಲೇಯರ್ ಅನ್ನ ನೋಡಿದ್ದಾಯ್ತು. ಅದರ ಜೊತೆಗೆ ಅದೃಷ್ಟನೂ ಇರಬೇಕಲ್ಲ ಗೆಲ್ಲೋದಕ್ಕೆ. ಅದು ಈ ಬಾರಿ ಆರ್ಸಿಬಿ ಜೊತೆ ಇತ್ತು. ಇದುವರೆಗೆ ನಡೆದ ಐಪಿಎಲ್ನಲ್ಲಿ ಕೆಂಪು ಬಣ್ಣದ ಜೆರ್ಸಿ ಧರಿಸಿದ್ದ ತಂಡ ಗೆದ್ದಿದ್ದಿಲ್ಲ. ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ಯದ ಪ್ರಕಾರ ಕೆಂಪು ಬಣ್ಣ ಮಂಗಳ ಗ್ರಹವನ್ನ ಪ್ರತಿನಿಧಿಸುತ್ತೆ. ಅದಕ್ಕೆ ಪೂರಕವೆಂಬಂತೆ ಕೆಂಪು ಬಣ್ಣದ ಜೆರ್ಸಿ ಹೊಂದಿರುವ ಆರ್ಸಿಬಿ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಇದುವರೆಗೂ ಐಪಿಎಲ್ ಗೆದ್ದಿದ್ದಿಲ್ಲ. ಈ ಪೈಕಿ ಆರ್ಸಿಬಿ ಜೆರ್ಸಿಯಲ್ಲಿ ಕೆಂಪು ಬಣ್ಣ ಕಡಿಮೆ ಇದ್ದ ಕಾರಣ ಬೆಂಗಳೂರಿಗೆ ವಿಜಯಲಕ್ಷ್ಮಿ ಒಲಿದಿದ್ದಾಳೆ. ಈ ವರ್ಷ ಆರ್ಸಿಬಿ ಟೀಮ್ನ ಶ್ರಮ, ಅಭಿಮಾನಿಗಳ ಪ್ರಾರ್ಥನೆ, ಅದೃಷ್ಟ, ಗ್ರಹಗತಿಗಳು ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಪ್ರಶಸ್ತಿಯನ್ನ ತಂದುಕೊಟ್ಟಿವೆ. ಆರ್ಸಿಬಿ ಪ್ರಶಸ್ತಿಯನ್ನ ಗೆದ್ದಿದ್ದು ಹೇಗೆ ಅನ್ನೋದನ್ನ ನೋಡಿದ್ರೆ, ಮೊದಲ ಪಂದ್ಯದಲ್ಲಿ ಕೆಕೆಆರ್ ವಿರುದ್ಧ ಗೆಲುವಿನ ಮೂಲಕ ತನ್ನ ಅಭಿಯಾನವನ್ನ ಆರಂಭಿಸಿತು. ಎರಡನೇ ಪಂದ್ಯದಲ್ಲಿ ಸಿಎಸ್ಕೆ ವಿರುದ್ಧ ಗೆದ್ದಿದ್ದ ಆರ್ಸಿಬಿ ಮುಂದಿನ ಮ್ಯಾಚ್ನಲ್ಲಿ ಜಿಟಿ ವಿರುದ್ಧ ಮುಗ್ಗರಿಸಿತು. ಬಳಿಕ ಮುಂಬೈ ವಿರುದ್ಧ ಗೆಲುವು, ಡೆಲ್ಲಿ ವಿರುದ್ಧ ಸೋಲನ್ನ ಕಂಡಿತ್ತು. ನಂತರ ಆರ್ಆರ್ ವಿರುದ್ಧ ಗೆದ್ದಿದ್ದ ಆರ್ಸಿಬಿ ಪಂಜಾಬ್ ವಿರುದ್ಧ ಸೋತು ಬಳಿಕ ಗೆಲುವನ್ನು ದಾಖಲಿಸಿತ್ತು. ನಂತರ ಆರ್ಆರ್, ಡೆಲ್ಲಿ, ಸಿಎಸ್ಕೆ ವಿರುದ್ಧ ಸತತ 3 ಪಂದ್ಯಗಳನ್ನು ಗೆದ್ದಿತ್ತು. ಮಳೆಯಿಂದ ಕೆಕೆಆರ್ ವಿರುದ್ಧದ ಪಂದ್ಯ ರದ್ದಾದರೆ ಬಳಿಕ ಎಸ್ಆರ್ಎಚ್ ವಿರುದ್ಧ ಸೋಲನ್ನ ಅನುಭವಿಸಿತ್ತು. ಕೊನೆ ಲೀಗ್ ಪಂದ್ಯದಲ್ಲಿ ಲಕ್ನೋ ವಿರುದ್ಧ ಗೆದ್ದಿದ್ದ ಆರ್ಸಿಬಿ ಟಾಪ್ 2 ಆಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿತ್ತು. ಮೊದಲ ಪಂದ್ಯದಲ್ಲಿ ಇದೇ ಪಂಜಾಬ್ ವಿರುದ್ಧ ಭರ್ಜರಿ ಗೆಲುವು ದಾಖಲಿಸಿದ್ದ ಆರ್ಸಿಬಿ ಫೈನಲ್ ಪಂದ್ಯದಲ್ಲಿ ಪಂಜಾಬ್ ಅನ್ನ ಸೋಲಿಸುವ ಮೂಲಕ ಟ್ರೋಫಿಯನ್ನ ಎತ್ತಿ ಹಿಡಿದಿದೆ. ಒಟ್ನಲ್ಲಿ 18 ವರ್ಷಗಳಿಂದ ಪ್ರಶಸ್ತಿ ಬರವನ್ನ ಎದುರಿಸಿದ್ದ ಆರ್ಸಿಬಿ ಕೊನೆಗೂ ಗೆದ್ದಿದೆ. 4ನೇ ಪ್ರಯತ್ನದಲ್ಲಿ ಯಶಸ್ವಿಯಾಗಿರೋ ಆರ್ಸಿಬಿ ಚೊಚ್ಚಲ ಟ್ರೋಫಿಗೆ ಮುತ್ತಿಕ್ಕಿದೆ. ಅಭಿಮಾನಿಗಳ ಪ್ರಾರ್ಥನೆಗೆ ಕೊನೆಗೂ ಫಲ ಸಿಕ್ಕಿದ್ದು ರಜತ್ ಪಟಿದಾರ್ ಬಳಗ ಕಪ್ ಅನ್ನ ತಂದಿದೆ. ಇನ್ಮೇಲೆ ನಮ್ಮ ಘೋಷವಾಕ್ಯ ಬದಲಿಸೋಣ. ಇನ್ನೇನಿದ್ರು ಈ ಸಲ ಕಪ್ ನಮ್ದೇ ಅಲ್ಲ, ಈ ಸಲ ಕಪ್ ನಮ್ದು ಅನ್ನೋಣ.